ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಇವತ್ತು ನಾವು ನಮ್ಮ ಬಾಯಿಗಳಿಂದ ಬರುವಂಥ, ನಮ್ಮ ನಾಲೆಗಳಿಂದ ಬರುವಂಥ ಒಂದೊಂದು ಮಾತುಗಳು ಅದು ಎಲ್ಲಿಂದ ಬರುತ್ತವೆ, ಅದು ಹೇಗೆ ಬರುತ್ತವೆ ಅದು ನಮಗೆ ತಿಳಿಯದು. ಆ ಮಾತುಗಳು ಯಾತಕ್ಕಾಗಿ ನಮ್ಮಿಂದ ಬರುತ್ತದೆ, ಆದರೆ ನಮ್ಮ ನಾಲಿಗೆಯಲ್ಲಿ ಏನಿದೆ? ನಮ್ಮ ತಂದೆ ತಾಯಿಗಳನ್ನು ನಾವು ಎಷ್ಟು ಪ್ರೀತಿಸುತ್ತೇವೆ, ಎಷ್ಟು ಅವರನ್ನು ಅವಮಾನ ಪಡಿಸುತ್ತೇವೆ, ನಮ್ಮ ನಮ್ಮ ಬಾಳ ಸಂಗತಿಯನ್ನು ಎಷ್ಟರ ಮಟ್ಟಿಗೆ ನಾವು ಅವರಿಗೆ ಒಂದು ಗೌರವ ಅಥವಾ ಪ್ರೀತಿಯನ್ನು ಕೊಡುತ್ತೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಜೆರೆಮೀಯನ ಗ್ರಂಥ, ಪ್ರವಾದಿ ಜೆರೆಮೀಯನ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯನ ದೇವರು ನಮ್ಮಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಬಳಿಕ ಸ್ವಾಮಿ ಕೈಕಾ ಚಾಚಿ ನನ್ನ ಬಾಯಿಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಪ್ರೈಸ್ ದ ಲಾರ್ಡ್. ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಆದರೆ ಇವತ್ತು ದೇವರಿಟ್ಟಂತ ಆ ಮಾತುಗಳು, ದೇವರ ವಾಕ್ಯ, ಪ್ರಭು ಯೇಸು ಕ್ರಿಸ್ತರು ಅಥವಾ ಈ ವಚನ ನನ್ನ ಬಾಯಿಯಲ್ಲಿಟ್ಟಿದ್ದಾರೆ. ಪ್ರೇರೆ, ನನ್ನ ಪ್ರಯಾಣದಲ್ಲಿ, ನನ್ನ ಕೆಲಸಗಳಲ್ಲಿ ನಾನು ಹೋಗ್ತಿರುವಾಗ ಈ ದೇವರ ವಾಕ್ಯ ನನ್ನ ಬಾಯಿಗಳಲ್ಲಿ ಒಂದು ಆಶೀರ್ವಾದವಾಗಿ ಎಷ್ಟು ಬರುತ್ತದೆ. ದೇವರು ಸುಳ್ಳು ಹೇಳುತ್ತಾರಾ ಅಥವಾ ನಾನು ಸುಳ್ಳು ಹೇಳ್ತೇನಾ? ಇದು ನನಗೆ ಇವತ್ತು ಮನದಟ್ಟಾಗಬೇಕು. ಜೆರೆಮೀಯನ ಮುಖಾಂತರ ನಮ್ಗೆ ಹೇಳ್ತಾರೆ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ನಾನು ಇಟ್ಟಿದ್ದೇನೆ. ಆ ಬಾಯಿಗಳಿಂದ ದೇವರ ವಾಕ್ಯವನ್ನು ಬರುವುದಕ್ಕಾಗಿ ದೇವರು ಆಶಿಸುತ್ತಾರೆ. ದೇವರ ಸತ್ಸಂಬಂಧ, ದೇವರ ಪ್ರೀತಿ ಪ್ರಭು ಯೇಸು ಕ್ರಿಸ್ತರಾಗಿ ನನ್ನ ಜೀವನದಲ್ಲಿ ಬರಮಾಡಿಕೊಂಡು ಆ ಪ್ರಭು ಯೇಸು ಕ್ರಿಸ್ತರನ್ನು ನಾನು ಮಹಿಮೆ ಪಡಿಸುವುದಕ್ಕಾಗಿ ಪವಿತ್ರಾತ್ಮನ ಮುಖಾಂತರ ಈ ವಾಕ್ಯವನ್ನು ಬೋಧಿಸಬೇಕಾಗಿದೆ. ಅದಕ್ಕಾಗಿ ದೇವರು ಹೇಳ್ತಾರೆ, ನನ್ನ ಬಾಯಿಯಲ್ಲಿ ಅವರ ಮಾತುಗಳನ್ನು ಇಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಇದನ್ನು ಆಲಿಸುತ್ತಾ, ಇದನ್ನು ಓದುತ್ತಾ, ಇದನ್ನು ಜೀರ್ಣ ಪಡುತ್ತಾ ಈ ಮಾತುಗಳನ್ನು ನಾವು ಇತರರಿಗೆ ಹಂಚುವ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.